Hi all. In the last video, I have explained what is fuse, necessity of protective devices, functions, applications, and the characteristics of electrical equipments, and I had given introduction to fuse. In this video, let's learn about okay rewirable fuse. Rewirable fuse. This is not rewritable. Rewirable fuse. Now, what is a fuse? Fuse ಅಂದ್ರೆ ಏನು? Fuse is a simple protective device. It consists of a small metal wire which melts when excessive current flows through it. This breaks the circuit and protects it from damage. ಫ್ಯೂಸ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಡಿವೈಸು. ಅದು ಏನಾಗುತ್ತೆ, ಒಂದು ಸ್ಮಾಲ್ ಮೆಟಲ್ ಇರುತ್ತೆ ಅದ್ರ ಒಳಗಡೆ. ಅದೇನಾದರೂ ಎಕ್ಸೆಸಿವ್ ಕರೆಂಟ್ ಏನಾದ್ರು ಬಂತು ಅಂದರೆ ಆ ಫ್ಯೂಸು ಅದು ಏನಾಗುತ್ತೆ, ಆ ಮೆಟಲ್ ವೈರು ಮೆಲ್ಟ್ ಆಗಿ ಏನಾಗುತ್ತೆ, ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಆ ಸರ್ಕ್ಯೂಟ್ ಬ್ರೇಕ್ ಮಾಡೋದ್ರಿಂದ ಮತ್ತೆ ಇಟ್ ವಿಲ್ ಪ್ರೊಟೆಕ್ಟ್ ದ ಇಕ್ವಿಪ್ಮೆಂಟ್. ಇಟ್ ವಿಲ್ ಪ್ರೊಟೆಕ್ಟ್ ದ ಏನು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯೂಸ್ ಎಲಿಮೆಂಟ್ಸ್: ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ಓಮಿಕ್ ಕ್ಲಾಸಸ್. ಓಮಿಕ್ ಕ್ಲಾಸಸ್ ಅಂತಂದರೆ ವಿಚ್ ಹ್ಯಾಸ್ ಲೋ ರೆಸಿಸ್ಟೆನ್ಸಸ್. ಹೈ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂತಂದರೆ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಥ್ರೂ ದ ಮೆಟೀರಿಯಲ್. ಅಂದರೆ ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ. ಕಂಡಕ್ಟಿವಿಟಿ ಅಂದರೆ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಮೆಟೀರಿಯಲ್. ಫ್ರೀ ಫ್ರಮ್ ಡಿಟೋರಿಯೇಷನ್ ಡ್ಯೂ ಟು ಆಕ್ಸಿಡೇಷನ್. ಡಿಟೋರಿಯೇಷನ್ ಡ್ಯೂ ಟು ಆಕ್ಸಿಡೇಷನ್ ಅಂತಂದರೆ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅದು ಕೆಮಿಕಲ್ ರಿಯಾಕ್ಷನ್ ಆದ್ದರಿಂದ ಹಾಳಾಗ್ದೇ ಇರುವಂಥದ್ದು, ಇದೆಲ್ಲ ಬಂದು ಇದು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಏನಂತಂದರೆ ಮತ್ತೆ ಡಿಟೋರಿಯೇಷನ್ ಅಂತಂದರೆ ಈಗ ತುಕ್ಕು ಹಿಡಿಯೋದ್ರಿಂದ ಪ್ರಿವೆಂಟ್ ರಸ್ಟ್ ಆ್ಯಂಡ್ ಕರೋಸಿನ್. ಓಕೆ, ತುಕ್ಕು ಹಿಡಿಯೋದ್ರಿಂದ ಅದನ್ನು ತಡೆಗಟ್ಟುತ್ತೆ. ಮತ್ತು ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ ಆದ್ದರಿಂದ ಅದು ಕೂಡ ಅದರಿಂದ ಏನು ಕೂಡ ಹಾಳಾಗೋದಿಲ್ಲ. ಫ್ರೀ ಫ್ರಮ್ ಡಿಟೋರಿಯೇಷನ್ ಡ್ಯೂ ಟು ಆಕ್ಸಿಡೇಷನ್. ಮತ್ತು ಲೋ ಕಾಸ್ಟ್. ಗೊತ್ತಾಯ್ತಲ್ಲ, ಆಕ್ಸಿಡೇಷನ್ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಯಾವುದಾದ್ರಿಂದ ಕೂಡ ಅದು ಬೇಗ ಹಾಳಾಗೋದಿಲ್ಲ. ಡಿಟೋರಿಯೇಷನ್ ಅಂತಂದರೆ ತುಕ್ಕು ಹಿಡಿಯೋದೆಲ್ಲ ಕಡಿಮೆ ಇರುತ್ತೆ. ಪ್ರಿವೆಂಟ್ಸ್ ರಸ್ಟ್ ಅಂದರೆ ತುಕ್ಕು ಹಿಡಿದ, ಮತ್ತು ಕರೋಸಿನ್ ಅದರಿಂದ ಏನಾಗುತ್ತೆ ಅಂತಂದರೆ ಸ್ಲೋ ಡ್ಯಾಮೇಜ್. ಇಲ್ಲಿ ತುಕ್ಕು ಹಿಡಿಯೋದ್ರಿಂದ ತಡೆಗಟ್ಟುತ್ತೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ. ಲೋ ಕಾಸ್ಟು. ನೆಕ್ಸ್ಟು ರೀವೈರಬಲ್ ಕಿಟ್ಕ್ಯಾಟ್ ಫ್ಯೂಸ್. ರೀವೈರಬಲ್ ಕಿಟ್ಕ್ಯಾಟ್ ಫ್ಯೂಸ್ ಅಂದರೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಹೌಸ್ ವೈರಿಂಗ್ ಆ್ಯಂಡ್ ಸ್ಮಾಲ್ ಕರೆಂಟ್ ಸರ್ಕ್ಯೂಟ್ಸ್. ಎಲ್ಲಿ ಹೌಸ್ ವೈರಿಂಗಲ್ಲಿ ನಾವು ರೀವೈರಬಲ್ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಓಕೆನಾ. ನೆಕ್ಸ್ಟು ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಹೌಸ್ ವೈರಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ಮಾಲ್ ಕರೆಂಟ್ ಸರ್ಕ್ಯೂಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನು. ಸೊ ನೆಕ್ಸ್ಟು ಆಲ್ಸೋ ನೋನ್ ಆ್ಯಸ್ ಕಿಟ್ಕ್ಯಾಟ್ ಟೈಪ್ ಫ್ಯೂಸ್. ಆಲ್ಸೋ ನೋನ್ ಆ್ಯಸ್ ಕಿಟ್ಕ್ಯಾಟ್ ಟೈಪ್. ನೀವು ಕಿಟ್ಕ್ಯಾಟ್ ಚಾಕ್ಲೇಟ್ ಕೇಳಿದಿರಲ್ವಾ, ಕಿಟ್ಕ್ಯಾಟ್ ಚಾಕ್ಲೇಟು. ಸೊ ಇದು ಕಿಟ್ಕ್ಯಾಟ್ ಅಂತ ಏನು ಕರೀತಾರೆ ಅಂತಂದರೆ, ಇದನ್ನು ರೀವೈರಬಲ್ ಫ್ಯೂಸ್ ಅಂತ ಏನು ಕರೀತಾರೆ ಅಂತಂದರೆ, ಏನಾದರೂ ವೈರು ಡ್ಯಾಮೇಜ್ ಆಯ್ತು ಅಂತಂದರೆ ಆ ವೈರ್ನ ನಾವು ರೀಪ್ಲೇಸ್ ಮಾಡ್ಕೋಬೋದು. ಆಫ್ಟರ್ ಇಟ್ ಮೆಲ್ಟ್ ಆಗಿ ಏನಾದ್ರು ಇದಾಗುತ್ತಲ್ಲ, ಸರ್ಕ್ಯೂಟ್ ಓಪನ್ ಆಗುತ್ತೆ, ಅವಾಗ ಅದು ವೈರ್ ಹೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ವಿ ಕ್ಯಾನ್ ರೀಪ್ಲೇಸ್ ದಟ್ ವೈರ್. ಓಕೆ, ಅದಕ್ಕೆ ನಾವು ರೀವೈರಬಲ್ ಅಂತ ಕರಿತೀವಿ. ಕಿಟ್ಕ್ಯಾಟ್ ಅಂತ ಏನು ಕರಿತೀವಿ ಅಂತಂದರೆ, ಈಗ ನೋಡಿ ಅದನ್ನು ಕಿಟ್ಕ್ಯಾಟ್ ಚಾಕ್ಲೇಟ್ ಬಾರ್ ಇರುತ್ತಲ್ಲ, ಅದನ್ನು ನೋಡಿ, ಅದನ್ನು ಓಪನ್ ಮಾಡ್ಬೋದು ಮತ್ತು ಕ್ಲೋಸ್ ಮಾಡ್ಬೋದು. ಈಸಿಯಾಗಿ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಕಿಟ್ಕ್ಯಾಟ್ ಚಾಕ್ಲೇಟ್ ಬಾರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ನಿಕ್ ನೇಮು ಕಿಟ್ಕ್ಯಾಟ್ ಅನ್ನೋದು, ಸರಿನಾ. ನೆಕ್ಸ್ಟ್ ಬನ್ನಿ, ಕನ್ಸ್ಟ್ರಕ್ಷನ್ ಆಫ್ ಕಿಟ್ಕ್ಯಾಟ್ ಫ್ಯೂಸ್. ನೋಡಿ ಇಲ್ಲಿ ಇದೆಯಲ್ಲ, ಫ್ಯೂಸ್ ಕಾಂಟ್ಯಾಕ್ಟು, ಆರ್ಕ್ ರೆಸಿಸ್ಟೆನ್ಸ್ ಟ್ಯೂಬು, ಫ್ಯೂಸ್ ಕ್ಯಾರಿಯರು, ಫ್ಯೂಸ್ ಎಲಿಮೆಂಟು. ನೆಕ್ಸ್ಟು ಇದು ಫಿಕ್ಸ್ಡ್ ಟರ್ಮಿನಲ್ಲು, ನೆಕ್ಸ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟು. ಸೊ ನೆಕ್ಸ್ಟು ಇಲ್ಲಿರ್ತಕ್ಕಂಥದ್ದು ಇದು ಕಿಟ್ಕ್ಯಾಟ್ ಫ್ಯೂಸ್. ನೋಡಿ ಇಲ್ಲಿ ನೋಡಿ, ಬೇಗ ಎನ್ಕ್ಲೋಸ್ ಆಗುತ್ತೆ. ಪಾರ್ಟ್ಸಲ್ಲಿ ಬೇಸ್ ವಿತ್ ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್. ನೋಡಿ ಇವೆಲ್ಲ ಫಿಕ್ಸ್ಡ್ ಕಾಂಟ್ಯಾಕ್ಟ್. ಫ್ಯೂಸ್ ಕಾಂಟ್ಯಾಕ್ಟ್ ಇದೆಯಲ್ಲ, ಫ್ಯೂಸ್ ಕ್ಯಾರಿಯರ್ ಹೋಲ್ಡಿಂಗ್ ದ ಫ್ಯೂಸ್ ಎಲಿಮೆಂಟ್. ಫ್ಯೂಸ್ ಕ್ಯಾರಿಯರ್ ನೋಡಿ ಇಲ್ಲಿದೆಯಲ್ಲ, ಇದು ಫ್ಯೂಸ್ ಕ್ಯಾರಿಯರ್ ಮೇಲೆ ಫ್ಯೂಸ್ ಕ್ಯಾರಿಯರ್ ಹೋಲ್ಡಿಂಗ್ ದ ಫ್ಯೂಸ್ ಎಲಿಮೆಂಟ್. ಇದನ್ನು ಫ್ಯೂಸ್ ಎಲಿಮೆಂಟ್ ಹೋಲ್ಡ್ ಮಾಡ್ಕೊಂಡಿದೆ ಫ್ಯೂಸ್ ಕ್ಯಾರಿಯರು. ಫ್ಯೂಸ್ ಎಲಿಮೆಂಟ್ ಒನ್ ಆರ್ ಮೋರ್ ಸ್ಟ್ಯಾಂಡ್ಸ್ ಆಫ್ ಫ್ಯೂಸ್ ವೈರ್. ನೋಡಿ ಫ್ಯೂಸ್ ಎಲಿಮೆಂಟ್ ನೋಡಿ ಫ್ಯೂಸ್ ಎಲಿಮೆಂಟ್ ಇದೆಯಲ್ಲ ಇಲ್ಲಿ. ನೆಕ್ಸ್ಟು ಆರ್ಕ್ ರೆಸಿಸ್ಟೆನ್ಸ್ ಟ್ಯೂಬ್, ಇದೆಲ್ಲ ಪಾರ್ಟ್ಸ್ ಇದ್ರದ್ದು. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ಲು. ಎಕ್ಸಾಮಲ್ಲಿ ಕೇಳಿದ್ರೆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಪ್ರಿನ್ಸಿಪಲ್ ನಿಂಗೆ ಬರೀ. ನಾವು ಲೆಟ್ಸ್ ಸ್ಟಡಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಕಿಟ್ಕ್ಯಾಟ್ ಫ್ಯೂಸ್. ಸಿ,
ಅಂಡರ್ ನಾರ್ಮಲ್ ಕಂಡೀಷನ್ಸ್ ಕರೆಂಟ್ ಫ್ಲೋಸ್ ಥ್ರೂ ದ ಫ್ಯೂಸ್ ಎಲಿಮೆಂಟ್. ನೋಡಿ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ವೈರ್ ಇದೆಯಲ್ಲ. ನಾರ್ಮಲ್ ಕಂಡೀಷನ್ಸಲ್ಲಿ ಕರೆಂಟು ಆರಾಮಾಗಿ ಫ್ಲೋ ಆಗುತ್ತೆ. ಸೊ ಫಾಲ್ಟ್ ಕಂಡೀಷನ್ ಡ್ಯೂರಿಂಗ್ ಓವರ್ ಕರೆಂಟ್ ಆರ್ ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ದ ಫ್ಯೂಸ್ ಎಲಿಮೆಂಟ್ ಈಟ್ಸ್ ಅಪ್ ಅಂಡ್ ಮೆಲ್ಟ್ಸ್. ಏನಾದ್ರು ಜಾಸ್ತಿ ಕರೆಂಟು ಅಥವಾ ಓವರ್ ಕರೆಂಟು ಅಂದರೆ ಅಥವಾ ಓವರ್ ಕರೆಂಟ್ ಜಾಸ್ತಿ ಕರೆಂಟ್ ಏನಾದ್ರು ಬಂತಂದರೆ ಈ ಇಲ್ಲಿ ವೈರ್ ಇರುತ್ತಲ್ಲ, ಇದು ಮೆಲ್ಟ್ ಆಗಿ ಏನಾಗುತ್ತೆ, ಸುಟ್ಟೋಗುತ್ತೆ. ಆಯಿತಾ. ನೆಕ್ಸ್ಟು ಆಫ್ಟರ್ ಆಪ್ರೇಷನ್ ದಿಸ್ ಬ್ರೇಕ್ಸ್ ದ ಸರ್ಕ್ಯೂಟ್ ಆ್ಯಂಡ್ ಸ್ಟಾಪ್ಸ್. ಇದು ಹೊಂಟೋದ್ಮೇಲೆ ಫ್ಯೂಸ್ ವರ್ಕ್ ಆಗೋದಿಲ್ಲ. ಆಯಿತಾ. ಇಲ್ಲಿ ವೈರ್ ಕಟ್ ಮೆಲ್ಟ್ ಆದಮೇಲೆ ಕರೆಂಟ್ ಫ್ಲೋ ದ ಆರ್ಕ್ ರೆಸಿಸ್ಟೆನ್ಸ್ ಟ್ಯೂಬ್ ಸಪ್ರೆಸಸ್ ದ ಆರ್ಕ್. ಇಲ್ಲಿ ನೋಡಿ, ಇದು ಮಾಡಿಬಿಡುತ್ತೆ, ಸರ್ಕ್ಯೂಟ್ ಓಪನ್ ಆಗುತ್ತೆ. ಸೊ ಆರ್ಕ್ ರೆಸಿಸ್ಟೆನ್ಸ್ ಟ್ಯೂಬ್ ಇಸ್ ಫಿಲ್ಡ್ ವಿತ್ ಸ್ಯಾಂಡ್ ಅಟ್ ಕ್ವಾಡ್ಸ್ ಪೌಡರ್ ವಿತ್ ವಿಚ್ ಎಕ್ಸಿಟ್ಸ್ ದಿ ಆರ್ಕ್ ಕ್ವಿಕ್ಲಿ. ಆಯಿತಾ. ಇದು ನೋಡಿ, ಇದೆಲ್ಲ ಇದು ಮಾಡಿರ್ತಾರೆ ಆರ್ಕಿಂದ, ಸ್ಯಾಂಡ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಈ ಮರಳು ಏನಾದ್ರು ಒಂದು ಅದು ಮೆಟೀರಿಯಲ್ ಇರುತ್ತೆ, ಸ್ಯಾಂಡು, ಅದು ಕ್ವಾಡ್ಸ್ ಪೌಡರ್ ಅಂತ ಒಂದು ಬರುತ್ತೆ, ಅದರಿಂದ ಇದಾಗ್ತದೆ. ನೆಕ್ಸ್ಟ್ ಬಂತಂದರೆ ಮೆಟೀರಿಯಲ್ಸ್ ಯೂಸ್ಡ್ ಫ್ಯೂಸ್ ಎಲಿಮೆಂಟಲ್ಲಿ ಯಾವುದು ಯೂಸ್ ಮಾಡ್ತಾರೆ? ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ ಇದು ಯೂಸ್ ಮಾಡ್ತಾರೆ, ಅಥವಾ ಆರ್ ದೇರ್ ಅಲೈಸ್. ಬೇಸ್ ಆ್ಯಂಡ್ ಕೆರಿಯರ್ ಪಾರ್ಸಲೈನ್ ಬೇಸ್ ಯೂಸ್ ಮಾಡ್ತಾರೆ. ಆರ್ಕ್ ಫಿಲ್ಡರ್ ಅಂದರೆ ಕ್ವಾಡ್ಸ್ ಪೌಡರ್, ಸ್ಯಾಂಡ್ ಅಂತ ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ ಇಲ್ಲಿ ನಾನೀಗ ಏನೇನು ಎಕ್ಸ್ಪ್ಲೇನ್ ಮಾಡಿದೆ, ಫ್ಯೂಸ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದೆ, ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಿದೆ, ಸೊ ಕನ್ಸ್ಟ್ರಕ್ಷನು ಇದು ಎಕ್ಸ್ಪ್ಲೇನ್ ಮಾಡಿದೆ, ವರ್ಕಿಂಗ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡಿದೆ, ಮತ್ತು ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಯಾವುದೊಂದು ಮೆಟೀರಿಯಲ್ಸ್ ಅಂತಂದರೆ ಏನೇನು ಯೂಸ್ ಮಾಡಿದ್ದಾರೆ ನೋಡಿ, ಕಾಪರು, ಸಿಲ್ವರ್, ಅಲ್ಯೂಮಿನಿಯಂ, ದೇರ್ ಅಲೈಸು, ಬೇಸ್ ಆ್ಯಂಡ್ ಪಾರ್ಸಲೇನು, ಆರ್ ಫಿಲ್ಲರಲ್ಲಿ ಕ್ವಾಡ್ಸ್ ಪೌಡರ್, ಸ್ಯಾಂಡು, ನೆಕ್ಸ್ಟ್ ಸ್ಯಾಂಡ್ ಮರಳು. ಓಕೆನಾ, ಇಷ್ಟ ಇದಾಯಿತು. ನೆಕ್ಸ್ಟ್ ಬಂದರೆ ಈಗ ನಿಮಗೆ ನೆಕ್ಸ್ಟು ಫಂಕ್ಷನ್ಸ್ ಆಫ್ ರಿವೈರಬಲ್ ಫ್ಯೂಸ್. ಸೊ ಏನು ಫಂಕ್ಷನ್ಸ್ ರಿವೈರಬಲ್ ಫ್ಯೂಸು? ಓವರ್ ಕರೆಂಟ್ ಪ್ರೊಟೆಕ್ಷನ್, ಇಟ್ ಮೆಲ್ಟ್ಸ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್ ವೆನ್ ದ ಸರ್ಕ್ಯೂಟ್ ಎಕ್ಸಿಟ್ಸ್ ಎ ಸೇಫ್ ಲಿಮಿಟ್. ಸರ್ಕ್ಯೂಟ್ಗೆ ಒಂದು ಸ್ಪೆಸಿಫಿಕೇಶನ್ಸ್ ಅಂತ ಇರುತ್ತೆ, ಇಷ್ಟು ವೋಲ್ಟೇಜ್, ಇಷ್ಟು ಕರೆಂಟ್ ಅಂತ. ಅದಕ್ಕಿಂತ ಜಾಸ್ತಿ ಬಂತಂತಂದರೆ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಫ್ಯೂಸು. ನೆಕ್ಸ್ಟು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಇನ್ಸ್ಟೆಂಟ್ಲಿ ರೆಸ್ಪಾನ್ಸ್ ಟು ವೆರಿ ಹೈ ಕರೆಂಟ್ಸ್ ಕಾಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್. ಅದು ಶಾರ್ಟ್ ಸರ್ಕ್ಯೂಟ್ ಬೇಗ ಅದು ಸಡನ್ನಾಗಿ ಅದು ರೆಸ್ಪಾಂಡ್ ಮಾಡ್ತವೆ. ಆಮೇಲೆ ಅದು ಫ್ಯೂಸ್ ಅದು ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟು ನಮಗೆ ಸೇಫಾಗಿರುತ್ತೆ. ನೆಕ್ಸ್ಟು ರೀಯೂಸಬಿಲಿಟಿ. ಇದನ್ನು 2 ಪಾಯಿಂಟ್ ಇದೆ, ಇನ್ನೆರಡು ಹೇಳ್ತಾ ಇದ್ದೀನಿ ನೋಡಿ, ಜ್ಞಾಪಕ. ರೀಯೂಸಬಿಲಿಟಿ, ಆಫ್ಟರ್ ಇಟ್ ಬ್ಲೌಸ್ ಇಟ್ ಕ್ಯಾನ್ ಬಿ ರಿವೈರ್ಡ್ ವಿತ್ ಎ ನ್ಯೂ ಫ್ಯೂಸ್ ವೈರ್. ಅಂತಂದರೆ ಇದನ್ನು ನಾವು ವೈರ್ ಅದು ಮೆಲ್ಟ್ ಆದಾಗ ನಾವು ಮತ್ತೆ ಹೊಸ ವೈರ್ನ ಚೇಂಜ್ ಮಾಡಿಕೊಂಡು ರೀಯೂಸಬಿಲಿಟಿ ಮಾಡ್ಬೋದು. ಕರೆಂಟ್ ಲಿಮಿಟಿಂಗ್ ಎಲ್ಪ್ಸ್ ಇನ್ ಲಿಮಿಟಿಂಗ್ ದ ಫಾಲ್ಟ್ ಕರೆಂಟ್ ಟು ಪ್ರಿವೆಂಟ್ ಡ್ಯಾಮೇಜ್ ಟು ಎಕ್ವಿಪ್ಮೆಂಟ್. ಕರೆಂಟ್ನ ಲಿಮಿಟ್ ಮಾಡುತ್ತೆ. ಯಾಕೆ ಅಂತಂದರೆ ಫಾಲ್ಟ್ ಕರೆಂಟ್ನ ಲಿಮಿಟ್ ಮಾಡುತ್ತೆ, ಏಕೆಂತಂದರೆ ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ಅಡ್ವಾಂಟೇಜಸ್ಸು ನೋಡಿ, ಸಿಂಪಲ್ ಆ್ಯಂಡ್ ಕ್ವಿಕ್ ಟು ಇನ್ಸ್ಟಾಲ್, ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್, ರಿಕ್ವೈರ್ಸ್ ಲಿಟ್ಲ್ ಮೇಂಟೆನೆನ್ಸ್, ಅವೈಲಬಲ್ ಇನ್ ವೈಡ್ ರೇಂಜ್ 16 ಆಂಪಿಯರ್ ಟು 500 ಆಂಪಿಯರ್ ಅಂದರೆ ಗೊತ್ತಲ್ಲ, ದ ಯೂನಿಟ್ ಆಫ್ ಕರೆಂಟು. ರಿಲಯಬಲ್ ಪ್ರೊಟೆಕ್ಷನ್. ಲಿಮಿಟೇಷನ್, ನಾಟ್ ಸೂಟಬಲ್ ಫಾರ್ ವೆರಿ ಹೈ ಬ್ರೇಕಿಂಗ್ ಕೆಪಾಸಿಟಿ, ನೀಡ್ಸ್ ರೀಪ್ಲೇಸ್ಮೆಂಟ್ ಆಫ್ಟರ್ ಆಪರೇಷನ್ಸ್, ನಾಟ್ ಐಡಿಯಲ್ ಫಾರ್ ಫ್ರೀಕ್ವೆಂಟ್ ಆಪರೇಷನ್ಸ್. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ರಿವೈರಬಲ್ ಆರ್ ಕಿಟ್ ಯೂಸ್, ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಮನೆಗಳಲ್ಲಿ, ಕಾಮನ್ಲಿ ಯೂಸ್ಡ್ ಇನ್ ಓಲ್ಡರ್ ಹೋಮ್ಸ್ ಫಾರ್ ಲೈಟಿಂಗ್ ಆ್ಯಂಡ್ ಸ್ಮಾಲ್ ಅಪ್ಲಯನ್ಸಸ್, ಸ್ಮಾಲ್ ವರ್ಕ್ಶಾಪ್ಸ್ ಆರ್ ಅಂಗಡಿಗಳಲ್ಲಿ, ಯೂಸ್ಡ್ ವೇರ್ ಲೋಡ್ಸ್ ಆರ್ ಮಾಡರೇಟ್ ಆ್ಯಂಡ್ ಅಕೇಶನಲ್ ಫ್ಯೂಸ್ ರಿಪ್ಲೇಸ್ಮೆಂಟ್ ಇಸ್ ಮ್ಯಾನೇಜಬಲ್. ನೆಕ್ಸ್ಟ್ ರೂರಲ್ ಆರ್ ಟೆಂಪ್ರವರಿ ಇನ್ಸ್ಟಾಲೇಷನ್ನು, ಯೂಸ್ಡ್ ಇನ್ ರೂರಲ್ ಸೆಟಪ್ಸ್ ಆರ್ ಟೆಂಪ್ರವರಿ ಕನೆಕ್ಷನ್ಸ್ ಡ್ಯೂ ಟು ಲೋ ಕಾಸ್ಟ್ ಆ್ಯಂಡ್ ಈಸಿ ಮೇಂಟೆನೆನ್ಸ್. ಎಜುಕೇಷನಲ್ ಡೆಮಾನ್ಸ್ಟ್ರೇಷನ್ಸ್, ಕಾಮನ್ಲಿ ಯೂಸ್ಡ್ ಇನ್ ಟ್ರೈನಿಂಗ್ ಸೆಟಪ್ಸ್ ಫಾರ್ ಟೀಚಿಂಗ್ ಬೇಸಿಕ್ ಎಲೆಕ್ಟ್ರಿಕಲ್ ಪ್ರೊಟೆಕ್ಷನ್. ಲ್ಯಾಬೊರೇಟ್ರಿಯಲ್ಲಿ ಯೂಸ್ ಮಾಡಿ ತೋರಿಸ್ತಾರೆ ನಿಮ್ಮ ಲೆಕ್ಚರ್ಸ್ಗಳು. ನೆಕ್ಸ್ಟ್ ಬನ್ನಿ, ಟೋಟಲಿ ಎನ್ಕ್ಲೋಸ್ಡ್ ಆರ್ ಕ್ಯಾಟ್ರಿಡ್ಜ್ ಟೈಪ್ ಯೂಸರ್ಸ್. ಎನ್ಕ್ಲೋಸ್ಡ್ ಅಂದರೆ ತುಂಬ ಕವರ್ ಆಗಿರುವಂಥದ್ದು, ಕ್ಯಾಟ್ರಿಡ್ಜ್ ಅಥವಾ ಅದು ಕ್ಯಾಟ್ರಿಡ್ ಫ್ಯೂಸ್ ಅಂತ ಕರೀತಾರೆ. ಕ್ಯಾಟ್ರಿಡ್ಜ್ ದಿ ಫ್ಯೂಸ್ ಎಲಿಮೆಂಟ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಟೋಟಲಿ ಎನ್ಕ್ಲೋಸ್ಡ್ ಕಂಟೈನರ್. ನೋಡಿ ಯಾವ ಥರ ಎನ್ಕ್ಲೋಸ್ಡ್ ಆಗಿದೆಯಲ್ಲ, ತುಂಬ ನೋಡಿ ಎಲ್ಲ ಮುಚ್ಕೊಂಡಿದೆ ಇಲ್ಲಿ. ಆ್ಯಂಡ್ ಈಸ್ ಪ್ರೊವೈಡ್ ವಿತ್ ಎ ಮೆಟಲ್ ಕಾಂಟ್ಯಾಕ್ಟ್ಸ್ ಆನ್ ಬೋತ್ ಸೈಡ್ಸ್. ಇಲ್ಲಿ ಮೆಟಲ್ ಕಾಂಟ್ಯಾಕ್ಟ್ ಇದೆ ನೋಡಿ, ಇಲ್ಲಿ ಔಟರ್ ಎಲಿಮೆಂಟು, ಇಲ್ಲಿ ಬ್ರಾಸ್ ಆ್ಯಂಡ್ ಕ್ಯಾಪು, ಬೈಮೆಟಲ್ ಥರ್ಮಲ್ ಕಂಟ್ರೋಲ್, ಕ್ಯಾಟ್ರಿಡ್ಜು, ಫ್ಯೂಸ್ ಎಲಿಮೆಂಟು, ಇದೆಲ್ಲ ನೀವು ನೋಡ್ಬೋದು, ಇಲ್ಲಿ ಗ್ಲಾಸ್ ಥರ ಇರುತ್ತೆ. ನೆಕ್ಸ್ಟು ಕ್ಯಾಟ್ರಿಡ್ ಫ್ಯೂಸ್ ಇಸ್ ಎ ಸಿಲಿಂಡರ್ ಶೇಪ್ಡ್ ಫ್ಯೂಸ್ ವಿತ್ ಐದರ್ ಮೆಟಲ್ ಕ್ಯಾಪ್ಸ್ ಆರ್ ಬ್ಲೇಡ್ ಕಾಂಟ್ಯಾಕ್ಟ್ ಪಾಯಿಂಟ್ಸ್. ನೋಡಿ ಮೆಟಲ್ ಕಾಂಟ್ಯಾಕ್ಟ್ ಇದೆ, ತೋರಿಸಿದ್ನಲ್ಲ ಇಲ್ಲಿ ಮೆಟಲ್ ಕಾಂಟ್ಯಾಕ್ಟ್ ಔಟರ್ ಎಲಿಮೆಂಟು. ನೆಕ್ಸ್ಟು ದ ಫ್ಯೂಸ್ ಲಿಂಕ್, ಫ್ಯೂಸ್ ಮೆಲ್ಟ್ಸ್ ಡ್ಯೂರಿಂಗ್ ಓವರ್ ಕರೆಂಟ್ ಆ್ಯಂಡ್ ಬ್ರೇಕ್ ದ ಸರ್ಕ್ಯೂಟ್. ಸೇಮ್
ಓವರ್ ಕರೆಂಟ್ ಆದಾಗ ಏನಾಗುತ್ತೆ, ಫ್ಯೂಸು ಮೆಲ್ಟ್ ಆಗುತ್ತೆ, ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿಬಿಟ್ಟು ಏನಾಗುತ್ತೆ, ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಫಿಲ್ ಇಟ್ ವಿತ್ ಎ ಕ್ವಾರ್ಟ್ಜ್ ಆರ್ ಸ್ಯಾಂಡ್ ಪೌಡರ್ ವಿಚ್ ಎಕ್ಸ್ಟಿಂಗ್ವಿಶ್ ದ ಆರ್ ಕ್ವಿಕ್ಲಿ. ಆಯಿತಾ. ನೆಕ್ಸ್ಟ್ ರೇಟೆಡ್ ಫಾರ್ 250 ವೋಲ್ಟ್ ಟು 600 ವೋಲ್ಟ್ ಅಂಡ್ ಅಪ್ ಟು 600 ಆಂಪಿಯರ್ ಡಿಪೆಂಡಿಂಗ್ ಆನ್ ದ ಕ್ಲಾಸ್. ಈ ಫ್ಯೂಸ್ನ ಅಲ್ಲಿವರೆಗೂ ನಾವು ಯೂಸ್ ಮಾಡ್ಬೋದು. 250 ವೋಲ್ಟ್ ಟು 600 ವೋಲ್ಟ್. ಟೈಪ್ಸು ಫಾಸ್ಟ್ ಆ್ಯಕ್ಟಿಂಗ್ ಆರ್ ಟೈಮ್ ಡಿಲೇ ಡಿಪೆಂಡಿಂಗ್ ಆನ್ ದ ಫ್ಯೂಸ್ ಕ್ಲಾಸಸ್. ಇಲ್ಲಿ ಈ ಟೋಟಲಿ ಎನ್ಕ್ಲೋಸರ್ ಕ್ಯಾಟೆಡ್ ಟೈಪ್ ಫ್ಯೂಸ್ನಲ್ಲಿ ಇಲ್ಲಿ ನಾವು ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕ್ಯಾಟೆಡ್ ಫ್ಯೂಸ್: ಹೌಸ್ ಓಲ್ಡ್ ಅಪ್ಲಯನ್ಸಸ್, ಮೈಕ್ರೋವೇವ್ಸ್, ವಾಷಿಂಗ್ ಮಿಷಿನ್ಸ್, ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್, ಕಂಟ್ರೋಲ್ ಪ್ಯಾನಲ್ಸ್, ಮೋಟಾರ್ ಪ್ರೊಟೆಕ್ಷನ್ ಮಷಿನರಿ, ಆಟೋಮೊಬೈಲ್ಸ್, ವೆಹಿಕಲ್ಸ್, ವೈರಿಂಗ್, ಲೈಟ್ಸ್, ಆಡಿಯೋ ಸಿಸ್ಟಮ್ಸ್, ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ನೋಡಿ, ಸ್ವಿಚ್ ಗೇರ್, ಡಿಸ್ಟನ್ ಬೋರ್ಡ್ಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಟಿವಿ, ಪ್ರಿಂಟರು, ಕಂಪ್ಯೂಟರು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ರಿನ್ಯೂವಲ್ ಎನರ್ಜಿ ಸಿಸ್ಟಮ್ಸ್, ಸೋಲಾರ್, ಪಿ ವಿ, ಬ್ಯಾಟ್ರಿ ಸೆಟಪ್ಸ್. ಓಕೆ, ಇದು ಸೊ ಇದನ್ನೆಲ್ಲವೂ ಕೂಡ ನಾನಿವಾಗ ಕಂಪ್ಲೀಟಾಗಿ ನಾನಿವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನಂದರೆ ಈಗ ಇದೆಲ್ಲ ಏನಾಯಿತು, ಫ್ಯೂಸ್ ಅಂದರೆ ಏನು, ಕನ್ಸ್ಟ್ರಕ್ಷನ್ನು, ಕ್ಯಾರೆಕ್ಟರಿಸ್ಟಿಕ್ಸು, ವರ್ಕಿಂಗ್ ಪ್ರಿನ್ಸಿಪಲ್ಲು, ಮೆಟೀರಿಯಲ್ಸ್ ಯೂಸ್ಡು, ಫಂಕ್ಷನ್ಸ್ ಆಫ್ ರಿವೈರಬಲ್ ಫ್ಯೂಸು, ಅಪ್ಲಿಕೇಶನ್ಸು, ಮತ್ತು ಟೋಟಲಿ ಎನ್ಕ್ಲೋಸ್ಡ್ ಕ್ಯಾಟೆಡ್ ಟೈಪ್ ಫ್ಯೂಸ್ ಅದರ ಅಪ್ಲಿಕೇಶನ್ಸು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ HRC ಫ್ಯೂಸ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. HRC ಐ ರಪ್ಚರಿಂಗ್ ಕೆಪಾಸಿಟಿ. ಸೊ ಐ ರಪ್ಚರಿಂಗ್, ಫಸ್ಟ್ ಆಫ್ ಆಲ್ ನಿಮಗೆ ರಪ್ಚರಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ರಪ್ಚರಿಂಗ್ ಅಂತಂತಂದರೆ ಈ ಒಡೆದೋಗೋದು, ತುಂಡಾಗೋದು, ಅದು ಈ ಬ್ರೇಕ್ ಆಗುತ್ತಲ್ಲ, ಐ ಫ್ಯೂಸ್ ಕ್ಯಾನ್ ಸೇಫ್ಲಿ ಬ್ರೇಕ್ ಎ ವೆರಿ ಹೈ ಫಾಲ್ಟ್ ಕರೆಂಟ್ ವಿತೌಟ್ ಎಕ್ಸ್ಪ್ಲೋಡಿಂಗ್ ಆರ್ ಕಾಸಿಂಗ್ ಡ್ಯಾಮೇಜ್. ಸೊ ರಪ್ಚರಿಂಗ್ ಅಂದರೆ ಕನ್ನಡದಲ್ಲಿ ಈಗ ತುಂಬ ಗಟ್ಟಿಯಾಗಿರುವಂಥದ್ದು, ತುಂಬ ಓವರ್ ಕರೆಂಟ್ ಬಂದರೂ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರುವಂಥದ್ದು. ಓಕೆ, ಸಿಡಿಯೋದು ಅಥವಾ ಒಡೆಯೋದು, ತುಂಡಾಗೋದು ಅಂತ ಕನ್ನಡದಲ್ಲಿ ಹೇಳ್ತಾರೆ, ರಪ್ಚರಿಂಗ್ ಟು ಪೀಸಸ್. ಸೊ HRC fuse designed for modern power systems where large short circuit currents occur. It has high breaking capacity. ಅದಕ್ಕೆ ಇದನ್ನು ಹೈ ರಪ್ಚರಿಂಗ್ ಕೆಪಾಸಿಟಿ ಅಂತ ಹೇಳ್ತಾರೆ. ಔಟರ್ ಬಾಡಿ ಸೆರಾಮಿಕ್ ನೋಡಿ. ನೆಕ್ಸ್ಟು ಫ್ಯೂಸ್ ಎಲಿಮೆಂಟ್ ಕನೆಕ್ಟೆಡ್ ಟು ಬ್ರಾಸ್, ಕಾಪರ್ ಎಂಡ್ ಕ್ಯಾಪ್ಸ್ ನೋಡಿ. ಔಟರ್ ಎಲಿಮೆಂಟು ಇಲ್ಲಿ ನೋಡಿ, ಫ್ಯೂಸ್ ಎಲಿಮೆಂಟ್ ಎಲ್ಲ ಇದೆಯಲ್ಲ, ಇಲ್ಲಿ ಕ್ಯಾಟೆಡ್ ಫ್ಯೂಸ್ ಎಲಿಮೆಂಟು. ನೆಕ್ಸ್ಟು ಸ್ಪೇಸ್ ಬಿಟ್ವೀನ್ ಎಲಿಮೆಂಟ್ ಆ್ಯಂಡ್ ಬಾಡಿ ಈಸ್ ಫಿಲ್ಡ್ ವಿತ್ ಎ ಪ್ಯೂರ್ ಕ್ವಾರ್ಟ್ಜ್ ಪೌಡರ್ ನೋಡಿ. ಈ ಎಲಿಮೆಂಟು ಮತ್ತು ಬಾಡಿ ಇದೆಲ್ಲ ಫಿಲ್ಡ್ ವಿತ್ ಕ್ವಾರ್ಟ್ಜ್ ಪೌಡರಿಂದ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಈಗ ನೆಕ್ಸ್ಟ್ ನೋಡಿ, HRC ಫ್ಯೂಸ್ ಅಪ್ಲಿಕೇಶನ್ಸು: ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್, ಪ್ರೊಟೆಕ್ಟ್ಸ್ ಟ್ರಾನ್ಸ್ಫಾರ್ಮರ್ಸ್, ಫೀಡರ್ಸ್ ಆ್ಯಂಡ್ ಕೇಬಲ್ಸ್ ಫ್ರಮ್ ಶಾರ್ಟ್ ಸರ್ಕ್ಯೂಟ್, ಇಂಡಸ್ಟ್ರಿಯಲ್ ಪ್ಲಾಂಟ್ಸ್, ಹೈ ವೋಲ್ಟೇಜ್ ಇನ್ಸ್ಟಾಲೇಷನ್ಸ್, ಬ್ರೇಕಪ್ ಪ್ರೊಟೆಕ್ಷನ್ ಫಾರ್ ಸರ್ಕ್ಯೂಟ್ ಬ್ರೇಕರ್ಸ್, ಬ್ಯಾಟರಿ ಪ್ರೊಟೆಕ್ಷನ್ಸ್ ಇನ್ UPS ಆ್ಯಂಡ್ ಸೋಲಾರ್ ಸಿಸ್ಟಮ್, ಟ್ರಾಕ್ಷನ್ ಆ್ಯಂಡ್ ರೈಲ್ವೇಸ್. ಓಕೆ, ಇವೆಲ್ಲ ಬಂದ್ಬಿಟ್ಟು HRC ಫ್ಯೂಸ್ದು ಅಪ್ಲಿಕೇಶನ್ಸ್ಗಳು. ನಿಮಗೆ ಇದನ್ನ ನೋಡಿಕೊಂಡು ನೀವು ಮಾರ್ಕ್ಸ್ ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡಿ. ಜಸ್ಟ್ ಲಿಸ್ಟ್ ಅಪ್ಲಿಕೇಶನ್ ಅಂತ ಕೇಳಿದರೆ ಬರೀ ಲಿಸ್ಟ್ ಮಾಡಿ. ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಂತ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಆವಾಗ ನೀವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ಅಪ್ಲಿಕೇಶನ್ ಲಿಸ್ಟ್ ಮಾಡೋದಕ್ಕೆ ಆ ಅಪ್ಲಿಕೇಶನ್ ಏನು ಅಂತ ಎಕ್ಸ್ಪ್ಲೇನು ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮದು ಈ ಫ್ಯೂಸ್ದು ಇದು ಮುಗೀತು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ನೆಕ್ಸ್ಟ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.